ಇತ್ತ ಕಮರ್ಷಿಯಲ್ ಸಿಲಿಂಡರ್ಗಳ ಸಮಸ್ಯೆಗಳಂತೂ ರಾಜ್ಯದಲ್ಲಿ ಬಗೆಹರಿಯುವಂತ ಲಕ್ಷಣಗಳು ಕಾಣ್ತಾ ಇಲ್ಲ. ಇದೀಗ ಸಚಿವ KH ಮುನಿಯಪ್ಪ ಅವರು ಮೀಟಿಂಗ್ ಅನ್ನು ನಡೆಸ್ತಾ ಇದ್ದಾರೆ ಅಧಿಕಾರಿಗಳೊಟ್ಟಿಗೆ. ಸಿಲಿಂಡರ್ ವಿತರಣಾ ಸಂಸ್ಥೆಗಳ ಅಧಿಕಾರಿಗಳ ಜೊತೆ ಸಭೆಯನ್ನ ನಡೆಸ್ತಾ ಇದ್ದು IOC, HP, ಗೇಲ್, ಭಾರತ್ ಪೆಟ್ರೋಲಿಯಂ ಅಧಿಕಾರಿಗಳು ಭಾಗಿಯಾಗಿದ್ದು ಆಹಾರ ನಾಗರಿಕ ಸರಬರಾಜು ನಿಗಮದ ಕಚೇರಿಯಲ್ಲಿ ಸಭೆಯನ್ನ ನಡೆಸಲಾಗ್ತಾ ಇದೆ. ಮುನಿಯಪ್ಪನವರು ಮಾತನಾಡ್ತಾ ಇದ್ದಾರೆ. ಈಗ ನೋಡೋಣ. ತಗೊಳ್ತಾರೆ, ಬ್ಲ್ಯಾಕ್ ಮಾರ್ಕೆಟ್ಗೆ ಹೋಗ್ತದೆ. ಇಂಥವನ್ನೆಲ್ಲ ತಡಿಬೇಕಾದ್ರೆ ನಾವು ಗೇಲ್ ಅಥಾರಿಟಿ ಆಫ್ ಇಂಡಿಯಾನಲ್ಲಿ 1 ವಾರ ಟೈಮ್ ಇದೆ. ಅದು ಇವತ್ತೇ ಮಾಡಬೇಕಂತ ಕೇಂದ್ರ ಸರ್ಕಾರ ಇದೆ. ರಾಜ್ಯ ಸರ್ಕಾರ ಅದನ್ನು ಒಂದೇ ದಿನದಲ್ಲಿ ಮಾಡೋಕ್ಕಾಗಲ್ಲ. ಅದಕ್ಕೆ ಅವ್ರಿಗೆ ಮನವಿ ಮಾಡ್ತಾ ಇದ್ವಿ, 1 ವಾರದೊಳಗಡೆ ಎಲ್ಲ ಕಮರ್ಷಿಯಲ್ ಉಪಯೋಗಿಸುವಂಥವರು ಆ ಸಂಸ್ಥೆಗಳಲ್ಲೂ ಹೋಟ್ಲ್ ಮೇಜರಾಗಿ ಇವರು ಗೈಲ್ ಕಂಪನಿಯಲ್ಲಿ ರಿಜಿಸ್ಟರ್ ಮಾಡಿದ್ರು. ಉದ್ದೇಶ ಏನಂದರೆ ಮುಂದಿನ ದಿನಗಳಲ್ಲಿ ಗೈಲು ಕೂಡ ಹೆಚ್ಚಿನ ರೀತಿಯಲ್ಲಿ ಸಪ್ಲೈ ಮಾಡೋದಕ್ಕೆ ಒಂದು ಅವಕಾಶ ಮಾಡಿಕೊಳ್ತಾರೆ. ಈಗ ಎಲ್ಲಿ ಗೈಲ್ದು ಪೈಪ್ಲೈನ್ ಹೋಗಿದೆ ಅದರ ಪಕ್ಕದಲ್ಲಿ ಕೂಡ ಕೊಡೋಕ್ಕೆ ಅವಕಾಶ ಆಗ್ತದೆ. ಜೊತೆಗೆ ನಮಗೆ ದಾಖಲೆ ಇಲ್ಲದಿರಿದ್ರೆ ಮತ್ತೆ ಕೊಡೋದಕ್ಕಾಗಲ್ಲ. ಬ್ಲ್ಯಾಕ್ ಮಾರ್ಕೆಟ್ಗೆ ಹೋಗಬಾರ್ದು ಅನ್ನೋ ದೃಷ್ಟಿಯಿಂದ ಕೇಂದ್ರ ಸರ್ಕಾರ ಈ ನಿರ್ಣಯವನ್ನು ಮಾಡಿದೆ. ಅದನ್ನು ಒಪ್ಕೋಬೇಕಾಗ್ತದೆ. 1 ವಾರದೊಳಗಡೆ ಯಾರು ಕಮರ್ಷಿಯಲ್ ಸಿಲಿಂಡರ್ ಉಪಯೋಗಿಸ್ತೀರಿ ಅವರೆಲ್ಲರೂ ಕೂಡ ರಿಜಿಸ್ಟರ್ ಮಾಡಬೇಕು ಅನ್ನೋದು ಒಂದು ತೀರ್ಮಾನ ಆಗಿದೆ. ಇದನ್ನು ಮಾಡಲೇಬೇಕಾಗ್ತದೆ. ಫರ್ದರ್ ಈ 10,000 ಸಿಲಿಂಡರ್ ಕೊಡೋದಂದ್ರೆ ಸುಮಾರು 15,000 ರಿಂದ 16,000 ಸಿಲಿಂಡರ್ ಕಮರ್ಷಿಯಲ್ ಸಿಲಿಂಡರು ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ವಿಧವಾಗಿ ಏನು ಆಟೋಗಳಿಗೆ ಇವಾಗೆಲ್ಲ ಸೇರಿ ಕೊಡ್ತಾರೆ. ಇದು 1 ವಾರವರೆಗೂ ನಮಗೆ ಇವತ್ತಿರೋ ಮಾಹಿತಿಯಲ್ಲಿ ನಡೀತದೆ. ಅದಾದ ಮೇಲೆ ಸೇಮ್ ನೆಕ್ಸ್ಟ್ ಮಂಡೇ ನಾವಿಲ್ಲಿ ಸೇರ್ತೀವಿ. ನಾವಿಲ್ಲಿ ಯಾರ್ಯಾರು ಸೇರಿದ್ದೀವಿ ಎಲ್ಲರೂ ಕೂಡ. ಆಮೇಲೆ ಮುಂದೆ ಫರ್ದರ್ ಏನು ಇಂಪ್ರೂವ್ಮೆಂಟ್ ಆಗ್ತದೆ ಆಶಾಭಾವನೆಯಿಂದ ಇರೋಣ. ಇಂಪ್ರೂವ್ಮೆಂಟ್ ಆಗ್ತದೆ. ಕೇಂದ್ರ ಸರ್ಕಾರ ಮುತುವರ್ಜಿ ವಹಿಸಿದೆ, ಅವರು ಮಾಡ್ತಾ ಇದ್ದಾರೆ. ಅದರಿಂದ ಇನ್ನೂ ಇದಾದರೆ ಇನ್ನೂ ಹೆಚ್ಚಿಗೆ ಕೊಡುವಂಥ ಪ್ರಯತ್ನ ಮಾಡಿದ್ದಾರೆ. ಆಸ್ ಪರ್ ಆಸ್ ದಿ ಡೊಮೆಸ್ಟಿಕ್ ಕನ್ಸರ್ನ್. ನಾನು ಪೂರ್ತಿ ಹೇಳಿದ ಮೇಲೆ ಪ್ರಶ್ನೆ ಅಲ್ಲ ಅಲ್ಲ ನಾನು ಹೇಳ್ತಾ ಇದ್ದೀನಿ. ನೀನು ಯಾಕೆ ಗೊತ್ತಾಗ್ತೀನಿ? ಈಗ ನಾನು ಪೂರ್ತಿ ಹೇಳ್ತೀನಿ, ಆಮೇಲೆ ಕೇಳ್ರಿ ಪ್ರಶ್ನೆಗೆ ಎಲ್ಲ ಉತ್ತರ ಹೇಳ್ತೀನಿ. ಡೊಮೆಸ್ಟಿಕ್ ಸಂಬಂಧಪಟ್ಟಂಗೆ 25 ದಿನವರೆಗೂ ಕೂಡ ಸಿಟಿಗಳಲ್ಲಿ ಇರೋರಿಗೆ 25 ದಿನ ಆಗ್ತಾನೆ ಅವ್ರು ರಿಜಿಸ್ಟರ್ ಮಾಡ್ಬೋದು, ಮತ್ತೆ ಸಿಲಿಂಡರ್ ಕೊಡ್ತಾರೆ. ಹೆಚ್ಚಿಗೆ ಅನ್ನೆಸರಿಯಾಗಿ ರಿಜಿಸ್ಟರ್ ಮಾಡೋದು, ಫೋರ್ಸ್ ಮಾಡೋದಕ್ಕೆ ಅವಕಾಶ ಇಲ್ಲ. ಅದಕ್ಕೆ ನಾವು ಇದು ಕಾನೂನುಬದ್ಧವಾಗಿ ಅದಕ್ಕೆ ಅವಕಾಶ ಕೊಡೋದಿಲ್ಲ. ಆ ರೀತಿ ಮಾಡಿದರೆ ಎಸೆನ್ಷಿಯಲ್ ಕಮೋಡಿಟಿ ಆ್ಯಕ್ಟ್ನಲ್ಲಿ ಅವ್ರ ಮೇಲೆ ಕ್ರಮ ತಗೊತೀವಿ. ಯಾವುದೇ ಡಿಸ್ಟ್ರಿಬ್ಯೂಟರ್ಶಿಪ್ಗೆ ಹೋಗಿ ತೊಂದರೆ ಕೊಡಬಾರ್ದು. ನಿಮ್ಗೆ 25 ದಿನಕ್ಕೆ ಅವಕಾಶ ಕೊಟ್ಟಿದ್ದೀವಿ, ಅದಾದಮೇಲೆ ಬುಕ್ ಮಾಡಿರಿ ಮತ್ತೆ ಒಂದು ಸಿಲಿಂಡರ್ ಕೊಡ್ತಾರೆ. ಅದು ಬರೋದು ಹಳ್ಳಿಗಳ ಕಡೆ ಗ್ರಾಮಾಂತರದಲ್ಲಿ 45 ದಿನಕ್ಕೆ ಒಂದು ಸಿಲಿಂಡರ್ ಕೊಡ್ತಾರೆ. ಅವರು ಕೂಡ 45 ದಿನ ಆದಮೇಲೆ ಮತ್ತೆ ಅವ್ರು ರಿಜಿಸ್ಟರ್ ಮಾಡ್ಬೋದು, ಅವ್ರಿಗೆ ಸರ್ಪ್ರೈಸ್ ಮಾಡ್ತಾರೆ. ಆದರೆ ಇದು ರೆಗ್ಯುಲರ್ ಆಗಿ ನಡೀತದೆ. ಇದಕ್ಕೇನು ಪ್ರಾಬ್ಲಮ್ ಇಲ್ಲ. ಇದನ್ನು ಮೇಂಟೈನ್ ಮಾಡ್ತಾ ಇದ್ದಾರೆ. ವಾರಕ್ಕೆ ನಾನು ಹೇಳಿರೋದು ಬಹಳ ಮುಖ್ಯವಾದ ವಿಷಯ ಅಂದರೆ ಕಮರ್ಷಿಯಲ್ ಸಿಲಿಂಡರ್ಸ್ ಏನಾದರೂ ಇಂಪ್ರೂವ್ಮೆಂಟ್ ಆದರೆ ಮತ್ತೆ ಇನ್ನಷ್ಟು ಜಾಸ್ತಿ ಕೊಡೋಣ ಅನ್ನೋ ಉದ್ದೇಶ. ಮುಂದಿನ ಸೋಮವಾರ ನಾವು ಸೇರ್ತೀವಿ. 1,000 ಉಳಿದಿತ್ತಾಗ ಎಸೆನ್ಷಿಯಲ್ ಸರ್ವಿಸ್ಗೆ ಏನೀಗ ಆಟೋ ಹೊಡೆದಿದ್ದರೆ ಜೀವನ ನಡೆಯೋದಿಲ್ಲ. ಆಟೋ ಓಡಿಸಲೇಬೇಕು. ಅವನ ಜನಕ್ಕೂ ಅನುಕೂಲ ಆಗಬೇಕು ಮತ್ತು ಅವನ ಬದುಕು ಜೀವನ. ಅದಕ್ಕೆ ಪ್ರಯಾರಿಟಿ ಕೊಟ್ಟು ನಾವು ಇವತ್ತು 2,600 ಸಿಲಿಂಡರ್ ಅವ್ರಿಗೆ ಕೊಡ್ತಾ ಇದ್ವಿ. ಅಪಾರ್ಟ್ ಫ್ರಮ್ 10,000 10,000 ಎಕ್ಸ್ಕ್ಲೂಸಿವ್ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ನೋಡಿ. ರೆಸ್ಟೋರೆಂಟ್ಸ್ಗೆ, ಹೋಟೆಲ್ಸ್ಗೆ, ಧಾಬಾಸ್ಗೆ, ಇಂಡಸ್ಟ್ರಿಯಲ್ ಕ್ಯಾಂಟೀನ್ಗೆ, ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿಗೆ, KMF, ನಂದಿನಿ ಡೈರೀಸ್ಗೆ, ಇಂದಿರಾ ಕ್ಯಾಂಟೀನು, ಕಮ್ಯುನಿಟಿ ಕಿಚನ್ಸ್, PGs, ಹೊರಗಡೆಯಿಂದ ಬಂದು ಎಲ್ಲೋ ಸ್ಥಳ ಮಾಡಿಕೊಂಡು ಜೀವನ ಮಾಡ್ತಾ ಇದ್ದಾರೆ ಅಂಥವ್ರಿಗೆ ಕೆಲಸ ಮಾಡ್ತಾ ಇರ್ತಾರೆ. ಅವ್ರಿಗೆ ಮನೆ ಇರಲ್ಲ, ಎಲ್ಲೋ ಬಾಡಿಗೆ ಮಾಡಿ ಜೀವನ ನಡೆಸಬೇಕಾಗ್ತದೆ. ಕ್ಯಾಂಟೀನ್ಸ್ಗೆ, ಸ್ಪೋರ್ಟ್ಸ್, ಹಾಸ್ಟೆಲ್ಸ್ ಆ್ಯಂಡ್ ಫೆಸಿಲಿಟಿ ಇದಕ್ಕೆ 10,000 ಕೊಡ್ತಿದ್ವಿ. 1,000 ಇದ್ದಿದ್ದು ನಿಜ. ನಾನು 1,000 ಕೊಡೋಕ್ಕೆ ಹೋಗಲಿಲ್ಲ. ನಾನೇನು ಹೇಳಿದೆ ಭಟ್ರಿಗೆ ಮತ್ತು ಶ್ಯಾಮರಾಜ್ಗೆ, 1 ವಾರ ತಡೀರಿ, 1,000 ಯಾರಿಗೂ ಹಂಚ್ಕೊಳಕ್ಕಾಗಲ್ಲ. 1 ವಾರ 1,000 ಸಿಲಿಂಡರ್ನ 10,000 ಮಾಡಿ ಇವತ್ತಿಗೆ 10,000 ಬಿಡುಗಡೆ ಮಾಡೋಣ ಅಂದರೆ ಕೇಂದ್ರ ಸರ್ಕಾರನೇ ಒಳ್ಳೆ ಕೆಲಸ ಮಾಡಿಬಿಟ್ಟಿದೆ. 20% ಮಾಡಿದ್ರಿಂದ ನ್ಯಾಚುರಲಾಗಿ ಎವ್ರಿ ಡೇ 10,000 ಕೊಡ್ತಾರೆ.
ಕಮರ್ಷಿಯಲ್ಗೆ ಪ್ರತಿ ದಿನ ಕೂಡ 10,000 ಕೊಡ್ತಾರೆ ನಾನು ಹೇಳಿದಂಥ ಇವರಿಗೆಲ್ಲ. ಆದ್ದರಿಂದ ಸದ್ಯಕ್ಕೆ ಸ್ವಲ್ಪ ಸುಧಾರಿಸಿದೆ. ನೆಕ್ಸ್ಟ್ ವೀಕ್ ಮತ್ತೆ ಭೇಟಿಯಾಗೋಣ, ನಿಮ್ಮನ್ನು ಮಾಧ್ಯಮ ಮಿತ್ರರನ್ನು ಕರಿತೀವಿ. ಯಾವುದೇ ವ್ಯಕ್ತಿ ವಿನಾಕಾರಣವಾಗಿ ಫೋರ್ಸ್ ಆಗಿ ಡಿಸ್ಟ್ರಿಬ್ಯೂಟರ್ಶಿಪ್ ಹತ್ರ ಹೋಗಿ ಗಲಾಟೆ ಮಾಡೋದು ಮಾಡಿದ್ರೆ ಕಾನೂನು ಕ್ರಮ ಜರುಗಿಸ್ತೇವೆ. ಇಂಥ ಕಷ್ಟ ಕಾಲದಲ್ಲಿ ಅವೆಲ್ಲ ಸಹಕಾರ ಕೊಡಬೇಕು. ತಾವು ಕೂಡ ನಮಗೆ ಸಹಕಾರ ಕೊಟ್ಟು ಒಳ್ಳೆಯ ರೀತಿಯಲ್ಲಿ ನಡೆಯೋದಕ್ಕೆ ಅನುಕೂಲ ಮಾಡಿಕೊಡ್ಬೇಕಂತ ಗ್ರಾಹಕರಲ್ಲಿ ಮನವಿ ಮಾಡ್ತೀವಿ. ಇದನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ರಿಜಿಸ್ಟ್ರೇಷನು ನಂಬರ್ 1 ಪ್ರಯಾರಿಟಿ ಇವತ್ತಿನ ತೀರ್ಮಾನದಲ್ಲಿ ನೀವು ಮಾಧ್ಯಮ ಮಿತ್ರರು ಕೂಡ ತಿಳಿಸಬೇಕು. ಗ್ಯಾಸ್ ಅಥಾರಿಟಿ ಆಫ್ ಇಂಡಿಯಾ ಸಂಸ್ಥೆಗೆ ಎಲ್ಲ ಗ್ರಾಹಕರು, ಕಮರ್ಷಿಯಲ್ ಗ್ರಾಹಕರು ರಿಜಿಸ್ಟ್ರೇಷನನ್ನು ಸಾಟರ್ಡೆ ಒಳಗಡೆ ಮಾಡ್ಕೋಬೇಕು. ಒಂದು ವೇಳೆ ಅವರು ಮಾಡದಿದ್ದರೆ ನಾವು ಕೊಡೋದಕ್ಕೆ ಕಷ್ಟ ಆಗ್ತದೆ, ಟು ಬಿ ಫ್ರ್ಯಾಂಕ್ ವಿತ್ ಯು. ಮತ್ತು ನೀವು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಬಿಟ್ಟರೆ ತಾವು ಕೂಡ ಮನವಿ ಮಾಡಿ ಪ್ರತಿಯೊಂದಕ್ಕೂ ಪಾಂಪ್ಲೆಟ್ ಕಳಿಸಿ ನೀವು ತಿಳಿಸಬೇಕು ಅಂತ ನಾನು ತಮಗೂ ಕೂಡ ಮನವಿ ಮಾಡ್ತೀನಿ. ಕಮರ್ಷಿಯಲ್ ಗ್ಯಾಸ್ ಅಡಿಗೆ ಬರೋದು ಇಂದಿರಾ ಕ್ಯಾಂಟೀನು, ಹೋಟೆಲು, ಬೇರೆ ಬೇರೆ ಎಲ್ಲ ಬರ್ತದೆ ಸರ್. ಅದರಲ್ಲಿ ಹೋಟೆಲ್ಗೆ ಎಷ್ಟು ಸರ್? 10,000 ಸಿಲಿಂಡರ್ ಅಲ್ಲಿ ಹೋಟೆಲ್ಗೆ ಎಷ್ಟು ಕೊಡ್ತಾ ಇದ್ದಾರೆ? ಯಾರ್ಯಾರು ಕಮರ್ಷಿಯಲ್ ಸಿಲಿಂಡರ್ ಎಷ್ಟು ಬಳಸ್ತಾ ಇರ್ತಾರೆ, ಇವತ್ತು 3 ಸಿಲಿಂಡರ್ ಬಳಸ್ತಾ ಇರ್ತಾರೆ ಅಂತ ಇಟ್ಕೊಳ್ಳಿ, ಅವ್ರಿಗೊಂದು ಸಿಲಿಂಡರ್ ಸಿಗ್ತದೆ. 30 ಸಿಲಿಂಡರ್ ಬಳಸ್ತಾ ಇರ್ತಾರೆ, ಅವ್ರಿಗೆ 10 ಸಿಲಿಂಡರ್ ಸಿಗ್ತದೆ. ಇದನ್ನು ಯಾರು ಎಷ್ಟು ಭಾಗ ಮಾಡೋಕ್ಕಾಗಲ್ಲ. ಕಮರ್ಷಿಯಲ್ ಬೈಫರ್ಕೇಷನ್ನು ಡಿಸ್ಟ್ರಿಬ್ಯೂಟರ್ಸ್ ಹತ್ರ ಪಟ್ಟಿ ಇದೆ. ಡಿಸ್ಟ್ರಿಬ್ಯೂಟ್ರ್ ಇರ್ತಾರಲ್ಲ, IOC ಆಗಲಿ, BPCL ಆಗಲಿ, HPCL, ಯಾರ್ಯಾರು ಎಷ್ಟೆಷ್ಟು ಕನ್ಸ್ಯೂಮ್ ಮಾಡ್ತೀರಿ, ಪರ್ ಡೇ ಎಷ್ಟು ತಗೊಳ್ತಾರೆ, ಅದರಲ್ಲಿ ನಾವು 20% ಕೊಡ್ತೀವಿ. ಇದು ವಾಸ್ತವಾಂಶ. ಏನೂ ಆಗಕ್ಕೆ ಅವಕಾಶ ಇಲ್ಲ, ಅದಕ್ಕೆ ವಾರ್ನ್ ಮಾಡ್ತಾ ಇದ್ದೀವಿ ನಾವು. ಇದ್ರ ಬಗ್ಗೆ ಈಗಾಗಲೇ ನಾನು ಪೊಲೀಸ್ ಅಧಿಕಾರಿಗಳನ್ನ ಅಲರ್ಟ್ ಮಾಡಿದ್ದೀನಿ. ಕಮಿಷನರ್ಗೆ ನಿಮ್ಮ ಮುಖಾಂತರ ಹೇಳ್ತೀನಿ, ಎಲ್ಲಿ ಕೂಡ ಗೊಂದಲ ಆಗಬಾರ್ದು ಮತ್ತು ಪ್ಯಾನಿಕ್ಕು ಕೂಡ ಆಗಬಾರ್ದು. ಮತ್ತೆ ವಿನಾಕಾರಣ ರಿಜಿಸ್ಟರ್ ಮಾಡೋದು ಅಂತ ಹಾಕ್ಕೊಡೋದು, ವಿನಾಕಾರಣವಾಗಿ ಡಿಸ್ಟ್ರಿಬ್ಯೂಟರ್ ಮೇಲೆ ಒತ್ತಡ ತರುವಂಥ ಕೆಲಸ ಯಾರೂ ಮಾಡಬಾರ್ದು. ಬಂದಿರೋ ಕಷ್ಟವನ್ನು ಎಲ್ಲರೂ ಸಹಕರಿಸಿ ಬೇರ್ ಮಾಡಬೇಕು, ಸಹಕರಿಸ್ಬೇಕು ಎಲ್ಲರೂ. ನಮ್ಮ ಅದೃಷ್ಟ ಇವತ್ತು ನಾನು ಏನು ಹೇಳಬೇಕು ಹೋಟ್ಲವ್ರಿಗೆ ಅಂತಿದ್ದೆ ಪರಿಸ್ಥಿತಿ, ಖರ್ಚಿಬಿಟ್ಟಿದ್ದೆ. ಏನು ಹೇಳಲಿ ಇವರಿಗೆ ಅಂತಿದ್ದೆ. ಅಂಥದ್ರಲ್ಲಿ ನಿನ್ನೆ ರಾತ್ರಿ ಅವರೊಂದು ಆರ್ಡ್ರ್ ಮಾಡಿದರು, ಧನ್ಯವಾದಗಳು ಹೇಳ್ತೀನಿ. ಈ ಕಷ್ಟ ಕಾಲದಲ್ಲಿ ನಾವು ಶೇರ್ ಮಾಡೋಣ. ಅದಕ್ಕೆ ಗಾಂಧೀಜಿಯವರೊಂದು ಮಾತು ಹೇಳಿದರು, ಡಿಪೆಂಡೆನ್ಸ್ ಬಿಟ್ಬಿಡಬೇಕು, ನಮ್ಮ ಜೀವನ ನಾವು ನಮ್ಮ ಕಾಲ ಮೇಲೆ ನಾವು ನಿಂತ್ಕೋಬೇಕು ಅಂತ ಹೇಳಿದರು. ಹಾಗೆ ಇವತ್ತಿನಿಂದ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ನಮ್ಮ ಗ್ರೀನ್ ಎನರ್ಜಿ ಏನಿದೆ, ಸೋಲಾರ್ ಆಗ್ಬೋದು, ಬಯೋಗ್ಯಾಸ್ ಆಗಲಿ, ಈ ಕಡೆ ಹೆಚ್ಚು ಮುಂದುವರಿಸಬೇಕು. ಅದಕ್ಕೆ ಪ್ರಯಾರಿಟಿ ಕೊಟ್ಟಾಗ ಅಟ್ಲೀಸ್ಟ್ ವಿತಿನ್ 10 years ನಾವು 50%ಗೆ ನಮ್ಮ ಎನರ್ಜಿ ತಯಾರಿ ಮಾಡಿಕೊಂಡ್ರೆ 50% ಫಾರಿನ್ ಎಕ್ಸ್ಚೇಂಜ್ ಉಳಿತದೆ, ಆಯಿಲ್ ತರಿಸೋದು ತಪ್ಪೋಗ್ತದೆ, ಆ ಎನರ್ಜಿಯಲ್ಲಿ ಪೊಲ್ಯೂಷನ್ ತಪ್ತದೆ. ಇವೆಲ್ಲವನ್ನು ಗಮನದಲ್ಲಿ ಇಟ್ಕೊಂಡು ನಾನು ಕೇಂದ್ರ ಸರ್ಕಾರದಲ್ಲಿದ್ದಾಗ ಈ ಎನರ್ಜಿಗೆ, ಸೋಲಾರ್ ಎನರ್ಜಿಗೆ ಪ್ರಯಾರಿಟಿ ಕೊಟ್ಟರು ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಇದ್ದಾಗ. ಬಟ್ ಅದನ್ನು ಇನ್ನೂ ಹೆಚ್ಚು ಮಾಡಬೇಕು. ಇವತ್ತು ನಮ್ಗೆ ಅನುಭವ ಆಗಿದೆ, ನಾವು ಸ್ವಂತ ಕಾಲ ಮೇಲೆ ನಿಲ್ದಿದ್ರೆ ಎಷ್ಟು ಕಷ್ಟ ಬರ್ತದೆ ಅಂತ. ಆದ್ದರಿಂದ ನಾವು ಅದ್ರ ಕಡೆ ದಾಪು ಕಾಲ ಆಗಬೇಕು. ಆ ಕಡೆ ಮುಂದಕ್ಕೆ ಹೋದಾಗ 2 ಮಹತ್ತರವಾದ್ದು, ಫಾರಿನ್ ಎಕ್ಸ್ಚೇಂಜ್ ಉಳಿಯೋದೊಂದು, ಪೊಲ್ಯೂಷನ್ನು ಕಡಿಮೆ ಆಗ್ತದೆ ಮತ್ತು ನಾವು ಡಿಪೆಂಡೆನ್ಸಿ ಹೋಗಿಬಿಡ್ತದೆ. ಆ ಕಡೆ ಹೆಚ್ಚು ಒತ್ತು ಕೊಡಬೇಕು. ರಾಜ್ಯ ಸರ್ಕಾರ ನಾವು ಹೆಚ್ಚು ಸೋಲಾರ್ ಮಾಡಿದ್ದೀವಿ, ಇನ್ನೂ ಹೆಚ್ಚಿಗೆ ಮಾಡೋಣ. ಕೇಂದ್ರ ಸರ್ಕಾರ ಕೂಡ ಮಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಮನವಿ ಮಾಡ್ತೀನಿ. ಎಲ್ರಿಗೂ ಥ್ಯಾಂಕ್ಸು, ಎಲ್ರಿಗೂ ನಮಸ್ಕಾರ. ಅದರಲ್ಲಿ ವಿಶೇಷವಾಗಿ ಟೈಮ್ ಟು ಟೈಮ್ ಹೇಳ್ತೀನಿ, ಟೈಮ್ ಟು ಟೈಮ್ ಅಗರ್ವಾಲ್ ಅವರಾಗಲಿ, ಮೇಡಮ್ ಆಗಲಿ, ಇವರೆಲ್ಲರೂ ಕೂಡ ಸಹಕಾರ ಕೊಟ್ಟು ಕರೆಕ್ಟಾಗಿ ನಡೆಸ್ಕೊಂಡು ಹೋಗ್ತಾರೆ. ವಿಶೇಷವಾದ ಸ್ಪೆಷಲ್ ಥ್ಯಾಂಕ್ಸ್ ಫಾರ್ ದ ಇಂಡಸ್ಟ್ರಿ, ಯು ಆರ್ ಟೇಕ್ ಕೇರ್ ಆಫ್ ಅವರ್ ಪ್ರಾಬ್ಲಮ್. ಥ್ಯಾಂಕ್ ಯು ವೆರಿ ಮಚ್. Sir, please make one request. People should not come to the road with cylinder. We will home deliver domestic cylinders. No panic. ಡೊಮೆಸ್ಟಿಕ್, Yeah. ಎಸ್ ಡೊಮೆಸ್ಟಿಕ್ ಎಲ್ಲ ಕೂಡ ಮನೆ ಬಾಗಿಲಿಗೆ ಹೋಗ್ತಾರೆ. ಅವ್ರು ಯಾರು ಬರೋಂಗೆ ಇಲ್ಲ. ಫೋನ್ನಲ್ಲಿ ಬುಕ್ ಮಾಡಬೇಕಷ್ಟೇ. ಅವರು ಗ್ಯಾಸ್ ಅಂಗಡಿ ಹತ್ರ ಬರೋಷ್ಟಿಲ್ಲ, ಅವ್ರ ಮನೆಗೆ ಡೆಲಿವರಿ. ನೋಡಪ್ಪ, ಅದಕ್ಕೆ ಹೇಳ್ತಾ ಇದ್ದೀನಿ, 25 ದಿನಕ್ಕೆ ಮೊದಲು ಕ್ಯೂ ಬರಬಾರ್ದು. ಯಾವ್ದು ಕ್ಯೂ ಬರ್ತದೆ ಅದು ಕರೆಕ್ಟ್ ಅಲ್ಲ. 25 ದಿನದ ಒಳಗಡೆ ಅವ್ರಿಗೆ ತೊಂದರೆ ಆದರೆ ಅಷ್ಟೇ ಅಲ್ಲ, ಏರಿಯಾ ಮ್ಯಾನೇಜರ್ ಇರ್ತಾರೆ, ಏರಿಯಾ ಮ್ಯಾನೇಜರ್ ಕಂಪ್ಲೇಂಟ್ ಮಾಡಬೇಕು. ಡಿಸ್ಟ್ರಿಬ್ಯೂಟ್ರು ಒಂದು ವೇಳೆ ನಿಮಗೆ ಸಕಾಲಕ್ಕೆ ಕೊಡ್ದಿರ ಇದ್ದರೆ
ನೀವು ಸುಮ್ಮನೆ ಇರೋಂಗಿಲ್ಲ. ನಿಮ್ಗೆ 25 ದಿನಕ್ಕೆ ಸಿಲಿಂಡರ್ ಡಿಸ್ಟ್ರಿಬ್ಯೂಟರ್ ಕೊಡದಿರಿದ್ರೆ ನೀವು ಏರಿಯಾ ಮ್ಯಾನೇಜರ್ ಇರ್ತಾರೆ, BPCL ಇರ್ತಾರೆ, IOC ಇರ್ತಾರೆ, HPCL ಅವ್ರಿಗೆ ಕಂಪ್ಲೇಂಟ್ ಮಾಡಬೇಕು. ಅವ್ರಿಗೂ ಆ ರೀತಿ ಫ್ರೀ ಬಿಡೋಕ್ಕಾಗಲ್ಲ. ಅವರು ಕೂಡ ಬ್ಲ್ಯಾಕ್ ಮಾರ್ಕೆಟ್ಗೆ ಸಿಲಿಂಡರ್ ಕಳಿಸೋಂಥದ್ದು ಮಾಡಿದ್ರೆ ಅವ್ರ ಮೇಲೂ ಆಕ್ಷನ್ ತಗೊಳ್ತೀವಿ. ಒಂದೇ ಒಂದು ಗೊಂದಲ ಸರ್. ಕಳೆದ ಬಾರಿ ನೀವು ಹೋಟೆಲು ಡಾಬಾಗಳಿಗೆ 1,000 ಸಿಲಿಂಡರ್ ಕೊಟ್ಟಿದ್ದೀರಿ ಸರ್. ಈಗ 10,000 ಕೊಟ್ಟಿದ್ದೀರಾ. ಆದ್ರೆ KMF, ಇಂದಿರಾ ಕ್ಯಾಂಟೀನು, ಇಂಡಸ್ಟ್ರಿಯಲ್ ಕ್ಯಾಂಟೀನು, ಹೋಟೆಲು ಎಲ್ಲ ಸೇರಿ 10,000 ಗ್ಯಾಸ್ ಕೊಡ್ತಾ ಇದ್ದಾರೆ. ಅವಾಗೂ 1,000 ಇದ್ದಿದ್ದು ಇವೆಲ್ಲ ಇದ್ದು ಇಲ್ಲ, 1,000 ಕೊಟ್ಟಿದ್ದು ನಿಮ್ಮ ಆರ್ಡರ್ ಇದೆ. ರೆಸ್ಟೋರೆಂಟ್, ಡಾಬಾ ಮತ್ತೆ ಇಂಡಸ್ಟ್ರಿಯಲ್ ಕ್ಯಾಂಟೀನ್ ಮಾತ್ರಕ್ಕೆ 1,000 ಕೊಟ್ಟಿದ್ರಿ. ಈಗ ಮತ್ತೆ ಇಂಡಸ್ಟ್ರಿ ಜಾಸ್ತಿ ಆಗಿದೆ, ಸಿಲಿಂಡರ್ ಪ್ರಮಾಣ 10,000 ಮಾತ್ರ ಆಗಿದೆ. ಅದನ್ನ ಯಾವ ರೀತಿಯಾಗಿ ಡಿಸ್ಟ್ರಿಬ್ಯೂಟ್ ಮಾಡಿ? PG ಕೂಡ ಆಡ್ ಆಗಿದೆ. ನೋಡಮ್ಮ, ಕಮರ್ಷಿಯಲ್ ಅಡಿಗೆ ನೀವು ಬೇರೆ ವಲಯಗಳು ಕೂಡ ಆಡ್ ನೀವು ಮಾಡಿದ್ದಾರೆ ಕೂಡ ಸಹಕರಿಸಬೇಕು. ಆಡ್ ಮಾಡಿ ಹೊಸ ಪ್ರಶ್ನೆಗಳು ಈ ಕಷ್ಟ ಕಾಲದಲ್ಲಿ ಆಗ್ಬಾರ್ದು. ಏನು ಕನ್ಫ್ಯೂಷನ್ ಇಲ್ಲ, ಪಟ್ಟಿ ಕೊಟ್ಬಿಟ್ಟಿದ್ದೀನಿ. ಆ ಪಟ್ಟಿಯಲ್ಲಿ ಯಾರು ಅರ್ಥ ಮಾಡ್ಕೊಳ್ಳಿ, 10 ಅವರೇ ಅಂತ ಐಟಮ್ ಇಟ್ಕೊಳ್ಳಿ. 10 ಐಟಮ್ನಲ್ಲಿ ಯಾರ್ಯಾರು ಎಷ್ಟು ಉಪಯೋಗಿಸ್ತಾ ಇದ್ರು ಅದರಲ್ಲಿ 20% ಉಪಯೋಗಿಸಿ ನಿಮ್ಮ ಸಿಲಿಂಡರ್ ಕೊಡ್ತೀವಿ. 5 ಸಿಲಿಂಡರ್ ಓಡಿಸಿದ್ರೆ 2 ಕೊಡ್ತಾರೆ. ಸಿಂಪಲ್. 5 ಸಿಲಿಂಡರ್ ಯೂಸ್ ಮಾಡೋರಿಗೆ 2 ಸಿಲಿಂಡರ್ ಗ್ಯಾರಂಟಿ ಕೊಡಿ. ಮಿನಿಮಮ್ ಆಗಿ ಮಾಡ್ಕೊಬೇಕು. ಅಡಿಷನಲ್ ಆಗಿ ಆಲ್ಟರ್ನೇಟ್ ಹೇಳಿದ್ರು ಬಟ್ ಅವರು ಎಲ್ಲ ಎಲೆಕ್ಟ್ರಿಕ್ದು ಮಾಡಿಕೊಂಡು ನಡೆಸ್ತಾ ಇದ್ದೀವಿ ಹೋಟ್ಲು ಅಂತ. ತುಂಬ ಸಂತೋಷ. ಯಾಕಂದರೆ ಸಾಕಷ್ಟು ಜನ ಹೊರಗಿನವರು ಇಲ್ಲಿ ಬಂದು ಹೋಟ್ಲ್ ಮೇಲೆ ಡಿಪೆಂಡ್ ಆಗಿ ಜೀವನ ಮಾಡಿ ಕೆಲಸ ಮಾಡ್ತಾ ಇದ್ದಾರೆ. ಸಬ್ಸಿಡಿ ಕೊಟ್ಟಿದ್ದಾರೆ ಅಥವಾ ಡಿಸ್ಕೌಂಟ್ ಕೊಟ್ಟಿದ್ದಾರೆ, ನಿಮ್ಮಲ್ಲೂ ಕೂಡ ಮನವಿ ಮಾಡಿದ್ದಾರೆ, ಅದಕ್ಕೇನಾದ್ರೂ ರೆಸ್ಪಾನ್ಸ್ ಬಂದಿಲ್ಲ? ಇಲ್ಲ, ಅವ್ರು ಯಾರು ಕೇಳಿಲ್ಲ, ನೀವು ಕೇಳ್ತಾ ಇದ್ದೀವಿ. ನನ್ನ ಗಮನ ಕೊಟ್ಟಿದ್ದೀವಿ, CM ಕೊಟ್ಟಿದ್ದಾರೆ ಅಂತ ವಿಚಾರ ಮಾಡ್ತೀನಿ. ನಾನು ಮಾತಾಡ್ತೀನಿ CM ಅವರು. ಕಾಪಿ ಕೊಡ್ತೀನಿ. ಎಷ್ಟು ದಿನಗಳವರೆಗೂ ಈ ಕಮರ್ಷಿಯಲ್ ಗ್ಯಾಸ್ ಸಮಸ್ಯೆ ಆಗಬೇಕು? ಒಂದು ಡೇಟ್, ಒಂದು ದಿನಾಂಕ? ಅಲ್ಲ ರೀ, ಯುದ್ಧ ನಡೀತಾ ಇದೆ, ಅಲ್ಲಿ ಬೆಂಕಿ ಹಚ್ಕೊಂಡು ಉರಿತಾ ಇದೆ. ಅಲ್ಲಲ್ಲ, ಅಲ್ಲಿ ಬೆಂಕಿ ಹಚ್ಕೊಂಡು ಉರಿತಾ ಇದೆ. ನೀವು ಹೇಳೋದು ಹೆಂಗಿದೆ ನೋಡಿ. ಅಲ್ಲ, ಅದಕ್ಕೆ ಬೇರೆ ಹೇಳಿದ್ರೆ ಅದು ಪೇಪರಲ್ಲಿ ಬರ್ತಾ ಇದೆ, ಅದು ಹೇಳೋದಿಲ್ಲ. ಬೆಂಕಿ ಹಚ್ಕೊಂಡು ಉರಿತಾ ಇದೆ. ಆದರೆ ಅಂಥದ್ರಲ್ಲಿ ಕೇಂದ್ರ ಸರ್ಕಾರ ಚಾಣಕ್ಯತನದಿಂದ, ಜಾಣತನದಿಂದ ಮನವಿ ಮಾಡಿ ಇರಾನ್ನವ್ರನ್ನ ಒಪ್ಪಿಸಿ ನಮಗೆ ಇಷ್ಟು ಕೊಟ್ಟಿದ್ದಾರೆ. ನಮ್ಮದೇ ಫಸ್ಟ್ ಇನ್ ದಿ ವರ್ಲ್ಡ್ ರೀಚಿಂಗ್ ಟು ದಿ ನಮ್ಮ ಬಾರ್ಡರ್ಗೆ ನಮ್ಮ ಇದಕ್ಕೆ ಬರ್ತಾ ಇದೆ. ನಾವು ಥ್ಯಾಂಕ್ಸ್ ಹೇಳಬೇಕು. ಆದರೆ ನಾಳೆ ಈ ವಾರದ ಆದಮೇಲೆ ಏನಾಗ್ತದೆ ಅಂತೇಳಿ ಯೋಚನೆ ಮಾಡೋಣ. ಅವರು ಕೂಡ ಎಲ್ಲ ಯುನೈಟ್ ಆಗಿದ್ದಾರೆ. ಇದು ಇರಾನ್ ವ್ಯಾಲಿ ಏನಿದೆ ಆ ಜಾಗವನ್ನು ಯಾವುದೇ ಕಾರಣಕ್ಕೆ ಅದನ್ನು ಬಂದ್ ಮಾಡಬಾರ್ದು ಅಂತ 20-30 ರಾಷ್ಟ್ರಗಳು ಮನವಿ ಮಾಡಿವೆ ಇರಾನ್ಗೆ. ಯುದ್ಧಕ್ಕೆ ಇದನ್ನು ಕನೆಕ್ಷನ್ ಮಾಡಬಾರ್ದು ಅಂತ ಮಾಡಿದ್ದಾರೆ. ನಡೀತಾ ಇದೆ ಪ್ರೋಸೆಸ್. 1 ವಾರ ಕಾಯಿರಿ. ನೆಕ್ಸ್ಟ್ ಮಂಡೇ ನಿಮ್ಮನ್ನು ಭೇಟಿ ಆಗೋಣ. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್. ಅವ್ರಿಗೆ ಆಲ್ಟರ್ನೇಟ್ ಇದೆ, ಸೌದೆ ಇದೆ. ಅವ್ರಿಗೆ ಸೌದೆ ಇದೆ. ಸೌದೆ ನ್ಯಾಚುರಲ್ ಆಗಿ ಸಿಗ್ತದೆ. ಕಡಿಮೆ ಇರೋದನ್ನು ಉಪಯೋಗಿಸಿ. ಅದೇ ತಪ್ಪಾಗಿರೋದು. ನಾವು ನಮ್ಮಲ್ಲಿರೋ ವಸ್ತುಗಳನ್ನು ಬಿಟ್ಟು ಬೇರೆದ್ರ ಮೇಲೆ ಅವಲಂಬಿಸಿದ್ದೆ, ಅಲ್ಲೇ ತಪ್ಪು ಮಾಡ್ಕೊಂಡಿದ್ದೀವಿ. ಅದಕ್ಕೆ ನಾವು ಆ ಕಡೆ ಹೋಗಬೇಕಾಗುತ್ತೆ. ನಮ್ಮಲ್ಲಿ ಅವೈಲೇಬಲ್ ಉಪಯೋಗಿಸಿ ಉಳಿದಿದ್ದಕ್ಕೆ ಗ್ಯಾಸ್ ಬೆಳೆಸಿದರೆ ಅವ್ರಿಗೂ ದುಡ್ಡು ಉಳಿತದೆ. ಥ್ಯಾಂಕ್ ಯು ವೆರಿ ಮಚ್. ಇವರಿಗೆಲ್ಲ ಕಾಪಿ ಕೊಡ್ರಿ. ಥ್ಯಾಂಕ್ ಯು.